ಒಂದೂರಿನಲ್ಲಿ ಗೆಲ್ಲಬೇಕು. ಗೆಲ್ಲೋದು ಎಸ್ ಅಲ್ವೇ ನೋಡಿ ನಮ್ ಗೆಲ್ಲಿಗೋಸ್ಕರ ಥ್ಯಾಂಕ್ ಯು ಜೈ ಗೆಲ್ಲಿ. ಮಳವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿ ಒಳ್ಳೇದಾಗ್ಲಿ ನಿಮ್ಗೆ. ಓಕೆ ಥ್ಯಾಂಕ್ ಯು ಅಣ್ಣ. ಗಿಲ್ಲಿ ಗೆಲ್ತಾನೆ ಅಂತ ನಾವು ಇದ್ ಮಾಡ್ತೀವಿ. ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು. ನಿಮ್ಮ ನೆಕ್ಸ್ಟ್ ಲೆವೆಲ್ ಅನಿಸ್ತಾ ಇದೆ ಪಾದಯಾತ್ರೆ ಮಾತ್ರ. ಸಾಮಾನ್ಯವಾಗಿ ಈ ರೀತಿ ಪಾದಯಾತ್ರೆ ಮಾಡೋದು ಕಷ್ಟ ಅಂದ್ರೆ ಕಷ್ಟ ಗುರು. ನಾವು ಗಟ್ಟಿಯಾಗಿರ್ಬೇಕು, ಸ್ಟ್ರಾಂಗ್ ಆಗಿ. ಇಲ್ಲ ಅಂತಂದ್ರೆ ತುಂಬಾ ವೀಕ್ ಆಗಿದ್ರು ಪಾದಯಾತ್ರೆಗಳನ್ನ ಮಾಡಕ್ಕಾಗಲ್ಲ. ನಾನು ಶಿವಲಿಂಗೇಗೌಡ ಅಂದ್ಬಿಟ್ಟು ಗಿಲ್ಲಿ ಗೆಲ್ಬೇಕು ಅಂದ್ಬಿಟ್ಟು ಪಾದಯಾತ್ರೆ ಹೊರಟಿದೀವಿ ಅಣ್ಣ. ಅದು ಇಂಪಾರ್ಟೆಂಟ್ ಅಲ್ಲ, ಕೊನೆಯಲ್ಲಿ ಅವನ್ ಬಿದ್ದ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಯ್ತದ ರಘು. ಗಿಲ್ಲಿ ರಾಮದೇಶ ಜನ್ಮ ನಕ್ಷತ್ರ ಆಯುರಾರೋಗ್ಯೈಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥಕಾಮ ಮೋಕ್ಷ ಚತುರ್ವಿಧ ವೃತ್ತಾರ್ಥಫಲತ್ಯರ್ಥಂ ಜನ್ಮ ನಕ್ಷತ್ರ ಇತ್ಯಾದಿ ನವಗ್ರಹ ಸಿದ್ಧಾರ್ಥಂ ನವಗ್ರಹಣಂ ಅರಿಷ್ಟಸ್ಥಾನೆ ಶಾಂತೇಶಾಂ ಕದಾ ತೇಷಾಂ ಗ್ರಹಣಂ ಪ್ರತ್ಯೇಕವಶಪೇಕಾಸ್ಮನ ಫಲಪ್ರಾಪ್ತ್ಯರ್ಥಂ मम यजमानस्य जन्मकाले जातकवासितर्वाष्टनिवारणार्थं उद्भवगर्भजात्यर्थं दुष्ट अरिष्टादि समस्या दृष्टिजन्य दुष्टनिवारणार्थं स्वजने परे कृतकृषिमा समर्थकर्तिमाभिचारकर्मणा शुद्धात्यर्थं तस्य स्वीकृत उद्योग क्षेत्रक्षेत्रे समस्तविध जनाकर्षण धनाग्निद्वारा दिने दिने अभिवृद्धिपूर्वक ऐश्वर्यकीर्तिलाभ्य प्राप्त्यर्थं तथा उन्नता स्थानमान प्राप्त्यर्थं संकल्पित कार्येषु निर्युक्तापूर्वक विजय प्राप्त्यर्थं वरप्रदेशे योगांबा कालिका दुर्गा परमेश्वरी सहित विजय दुर्गा देवी अनुग्रह प्राप्त्यर्थं श्री विजय दुर्गा प्रीत्यर्थे संकल्पित कामना सिद्ध्यर्थेन श्री दुर्गां कदेश पूजा आराधनं करिष्ये। देहि सौभाग्यम आरोग्यम देहि देवी परमसुखं रूपं देहि देशो देहि दिशोजे जय त्वं देवी चामुण्डे जय भूतार्त्यारिणी जय सर्वगते देवी कालरात्रे नमोस्तुते यद्यदिच्छामि अहं देवी तत्तद्धि सदा मम श्री जगदम्बार्पणमस्तु। ಹಾಯ್ ನಮಸ್ಕಾರ, ನಮ್ಮ ಹೆಸರು ದುರ್ಗಾ ಮಂಜುನಾಥ್. ನಾವು ಬಿಗ್ ಬಾಸ್ ಫುಲ್ ಎಲ್ಲಾನು ಯಾವ ಎಪಿಸೋಡು ಬಿಡಲ್ಲ, ಎಲ್ಲ ನೋಡ್ತೀವಿ. ಸೊ ನಮ್ಮ ಫೇವ್ರೇಟ್ ಇಸ್ ಗಿಲ್ಲಿ. ನಮ್ಮ ಓಟ್ ಗಿಲ್ಲಿಗೆ, ನಮ್ಮ ಸಪೋರ್ಟು ಗಿಲ್ಲಿಗೆ. ಯಾವತ್ತು ಅವರೇ ಗೆಲ್ಲಬೇಕು ಅಂತ ನಾವು ಬೇಡ್ಕೊಂತೀವಿ ದೇವ್ರ ಹತ್ರ. ತುಂಬ ಚೆನ್ನಾಗೈತೆ, ತುಂಬ ಇಷ್ಟ ಆಯಿತು. ಗಿಲ್ಲಿ ಫ್ಯಾನ್ ಇಷ್ಟೊಂದು ಅವರ ಅಂತ ನಮಗೂ ಗೊತ್ತಿಲ್ಲ. ಇಲ್ಲಿ ಬಂದಮೇಲೆ ಗೊತ್ತಾಯಿತು, ನಮಗೂ ಖುಷಿ ಆಯಿತು. ಅಯ್ಯೋ ಗಿಲ್ಲಿ ಅವ್ರಿಗೋಸ್ಕರ ಇವ್ರು ಇಷ್ಟು ಪಾದಯಾತ್ರೆ ಬಂದವ್ರೆ ಅಂತ ತುಂಬ ಖುಷಿ ಆಯಿತು. ಸೊ ಹಂಗಾಗಿ ನಮಗೂ ಖುಷಿ ಆಯಿತು. ನಾವು ಗಿಲ್ಲಿಗೋಸ್ಕರ ಬೇಡ್ಕೊಂತೀವಿ, ಗಿಲ್ಲಿನೇ ಬರಬೇಕು. ಈ ಸೀಸನ್ ಗಿಲ್ಲಿನೇ ವಿನ್ ಆಗಬೇಕು. ಗಿಲ್ಲಿಗೆ ನಮ್ಮ ಓಟು. ನಮಸ್ತೆ, ನನ್ನ ಹೆಸರು ಕಾಂತಾಮಣಿ ಹರೀಶ್ ಗೌಡ. ಇವತ್ತು ಶಿವಲಿಂಗೇಗೌಡರು ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ದರ್ಶನ ಬಂದಾಗ ಸಿಕ್ಕಿದ್ರು ಅಕಸ್ಮಾತ್ ಆಗಿ. ಅವ್ರ ಫೋಟೋ ಗಿಲ್ಲಿದ್ ಹಾಕೊಂಡಿದ್ದಾರೆ. ನಾವು ಕೂಡ ಗಿಲ್ಲಿ ಫ್ಯಾನ್ಸು. ಅವ್ರ ಕಾಮಿಡಿ ಮತ್ತೆ ಅವ್ರು ಎಲ್ಲರ ಹತ್ರನೂ ಲವಲವಿಕೆಯಿಂದ ಯಾವಾಗ್ಲೂ ಇರ್ತಾರೆ. ಸೊ ಅದ್ರ ಬಗ್ಗೆ ನಮ್ಗೆ ತುಂಬಾ ಖುಷಿ ಇದೆ. ಇವಾಗ ಗಿಲ್ಲಿ ಒನ್ ಮ್ಯಾನ್ ಶೋ ತರ ನಮಗ್ ಕಾಣಿಸ್ತಾ ಇದ್ದಾರೆ ಬಿಗ್ ಬಾಸ್ ಅಲ್ಲಿ. ಅಂಡ್ ಇವರು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಪಾದಯಾತ್ರೆ ಮಾಡ್ತಾ ಇರೋದಕ್ಕೆ ಇವ್ರಿಗೆ ನಮ್ ಕಡೆಯಿಂದ ಅಭಿನಂದನೆ, ಮತ್ತು ಗಿಲ್ಲಿಗೆ ನಮ್ ಕಡೆಯಿಂದ ಗೆದ್ದು ಬನ್ನಿ, ಕಂಗ್ರಾಚುಲೇಷನ್ಸ್. ಡಿಫ್ರೆಂಟ್ ಅನ್ಸುತ್ತೆ, ಡಿಫ್ರೆಂಟ್, ನಿಜವಾಗ್ಲೂ ಡಿಫ್ರೆಂಟ್ ಇದು. ಯಾಕಂದ್ರೆ ಎಲ್ರಿಗೂ ಬರಲ್ಲ. ಇವಾಗ ನಮ್ಗೆ ಗಿಲ್ಲಿನ ನಾವು ಟಿವಿ ನೋಡ್ತೀವಿ, ನೋಡ್ಬಿಟ್ಟು ಖುಷಿ ಪಡ್ತೀವಿ ಅಷ್ಟೇ. ಬಟ್ ಇವ್ರು ಅದನ್ನ ಎಲ್ರಿಗೂ ಕಾಣಿಸೋ ಹಂಗೆ ಡಿಫ್ರೆಂಟ್ ಆಗಿ ಅವ್ರಿಗೋಸ್ಕರ ಜಾಸ್ತಿ ಅಭಿಮಾನನ ಎದೆ ಮೇಲೆ ಹೊಟ್ಟೆ ಮೇಲೆಲ್ಲ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅದು ಇನ್ನೂ ಒಂಥರ ತುಂಬಾನೇ ವಿಶೇಷ ಮತ್ತೆ ಡಿಫ್ರೆಂಟ್. ನಗು ಅಲ್ಲ, ಅದು ಗಿಲ್ಲಿ ಫ್ಯಾನ್ಸ್ ಅಲ್ವಾ, ನಗ್ತಾ ಇರ್ಬೇಕು. ಶೋ ಫುಲ್ ಗಿಲ್ಲಿದೆ ಐತೆ ಆಕ್ಚುಲಿ ನೋಡಿದ್ರೆ ಬಿಗ್ ಬಾಸ್. ಅಂಡ್ ಎಲ್ಲಾ ಜನನು ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಷ್ಟೇ ನಾವು ಕೇಳ್ಕೊಳ್ತಾ ಇರೋದು. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಎಲ್ರು ಗಿಲ್ಲಿಗೆ ಓಟ್ ಹಾಕ್ರಪ್ಪ. ಗಿಲ್ಲಿ ಮನೆ ಮಗ ಇದ್ದಂಗೆ, ಅವನು ಎಲ್ರನ್ನೂ ಹಾಸ್ಯ ಮಾಡಿ ನಗಿಸ್ತಾನೆ. ಅವನು ಪ್ರೀತಿ ಗೆದ್ದು ಮುಂದೆ ಬರ್ಲಿ ಅಂತ ಕೇಳ್ಕೊತೀನಿ. ಅವನ್ಗೆ ಎಲ್ರು ತಾಯಿ ಆಶೀರ್ವಾದ ಸದಾ ಇರ್ಲಿ. ನಿಮ್ಮ ಆಶೀರ್ವಾದ ಕೂಡ ಇರ್ಲಿ ಅಕ್ಕ. ತಾಯಿ ಆಶೀರ್ವಾದ ಇದ್ರೆ ಎಲ್ರು ಇದು ಇದ್ದಂಗೆ ಅಪ್ಪ. ನೀವು ನಮ್ಮ ಮಕ್ಳು ಇದ್ದಂಗೆ ತಗೊಳ್ಳಿ. ಥ್ಯಾಂಕ್ ಯು ಅಕ್ಕ. ಜೈ ಗಿಲ್ಲಿ. ನಮಸ್ಕಾರ ಹೇಳಿ ಸರ್. ಸರ್ ತಮ್ಮ ಹೆಸರು? ಶಿವಲಿಂಗೇಗೌಡ ಅಂದ್ಬಿಟ್ಟು. ನಾನೊಬ್ಬ ಆಟೋ ಡ್ರೈವರ್, ಆದ್ರೆ ಬೆಂಗಳೂರಲ್ಲಿ
ನಾನು ಕೂಡ ಮಂಡ್ಯದವನು, ಆದ್ರೆ ಸದ್ಯಕ್ಕೆ ಬೆಂಗಳೂರಿಗೆ ಬಂದು ಇಲ್ಲಿ ಹೊಟ್ಟೆಪಾಡಿಗಾಗಿ ಆಟೋವನ್ನ ನಡೆಸ್ತಾ ಇದ್ದೀನಿ, ಆಟೋ ಓಡಿಸ್ತಾ ಇದ್ದೀನಿ, ಬಾಡಿಗೆಗೆ ಓಡಿಸ್ತಾ ಇದ್ದೀನಿ. ಆದ್ರೆ ನಮ್ಮ ಮಂಡ್ಯದವನು ಗಿಲ್ಲಿ ಇದಾನಲ್ವಾ, ಅವರನ್ನ ನೋಡಿ ಒಬ್ಬ ಬಡವರು ಮಗ ಮತ್ತೆ ಒಬ್ಬ ಸರಳ ವ್ಯಕ್ತಿತ್ವ ಇರತಕ್ಕಂಥವನು, ಹಾಗಾಗಿ ಅವ್ನು ಗೆಲ್ಬೇಕು ಅಂದ್ಬಿಟ್ಟು ಇವತ್ತು ನಾನು ಪಾದಯಾತ್ರೆಯನ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಕ್ಚುಲಿ ಇವತ್ತು ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ವಿದ್ಯಾರಣ್ಯಪುರ ಇಲ್ಲಿಂದ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿಂದ ಪ್ರಾರಂಭ ಮಾಡಿ ಮುಖ್ಯ ದೇವಸ್ಥಾನಗಳೇನಿದೆ ಬೆಂಗಳೂರಲ್ಲಿ, ಮೇನ್ ದೇವಸ್ಥಾನಗಳೇನಿದೆ ಬೆಂಗಳೂರಲ್ಲಿ, ಆ ಒಂದು ದೇವಸ್ಥಾನಗಳಲ್ಲಿ ಏನು ಗಿಲ್ಲಿ ಗೆಲ್ಲಬೇಕು ಅಂತ ಒಂದು ಇದನ್ನ ಅರ್ಕೆಯನ್ನ ಸಲ್ಲಿಸಿಕೊಂಡು ದೇವರಿಗೆ ಮೇನ್ ದೇವಸ್ಥಾನಗಳೇನಿದೆ ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಭೇಟಿ ನೀಡಿ ಗಿಲ್ಲಿ ಗೆಲ್ಲಬೇಕು ಅಂತ ದೇವರಲ್ಲಿ ಅರ್ಕೆಯನ್ನ ಸಲ್ಲಿಸಿಕೊಂಡು ನಾವು ಪಾದಯಾತ್ರೆಯನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಅಂದ್ರೆ ಗಿಲ್ಲಿ ಗೆಲುವಿಗೋಸ್ಕರ ಬೆಂಗಳೂರಿನ ಮೇನ್ ಪ್ರಮುಖ ದೇವಸ್ಥಾನಗಳಲ್ಲಿ ಪಾದಯಾತ್ರೆ ಹೊರಡ್ತಾ ಇದ್ದೀವಿ. ಹೌದು ಎಲ್ಲಿವರೆಗೆ ನಡೆಯುತ್ತೆ ಸರ್ ಇದು? ಆಕ್ಚುಲಿ ನಾವು ಕೊನೆ ಅಂತಂದ್ರೆ ಇವಾಗ ಮೇನ್ ದೇವಸ್ಥಾನಗಳು ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡಿದೀವಿ. ಇನ್ನು ಮುಂದೆ ಏನೇನು ದೇವಸ್ಥಾನಗಳು ಹೋಗ್ತಾವೋ ಅಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ನಾಳೆ ಇನ್ನೊಂದು ದೇವಸ್ಥಾನದಲ್ಲಿ, ಪ್ರಮುಖ ದೇವಸ್ಥಾನದಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಹೀಗೆ ನಾವು ನಮ್ಮ ಕೊನೆಯ ಪಯಣ ಇರ್ತಕ್ಕಂಥದ್ದು ಗಿಲ್ಲಿಯವರ ಹುಟ್ಟೂರಾದಂತ ಮಳವಳ್ಳಿಯ ದಡದಪುರ, ಅಲ್ಲಿಗೆ ಹೋಗಿ ಇವಾಗ ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾ ಇದೀವಲ್ವಾ, ಪೂಜೆ ಮಾಡ್ಕೊಂಡು ಅಲ್ಲಿಗೆ ಹೋಗಿ ತಲುಪ್ತೇವೆ. ಅವರಿಗೆ ಕೂಡ ನಾವು ಈ ರೀತಿ ಎಲ್ಲ ಪೂಜೆ ಮಾಡಿದೀವಿ. ನಮ್ಮ ಒಂದು ಏನು ಜನಗಳ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇತ್ತು, ನೀವು ನಿಮ್ಮ ಮಗ ಗೆಲ್ತಾ ಇದ್ದಾನೆ ಅಂತ ಅವ್ರಿಗೂ ಕೂಡ ತಿಳಿಸ್ಬೇಕಲ್ವಾ. ಪೂಜೆ ಮಾಡ್ಕೊಂಡು ಅವರಿಗೆ ಹಣ್ಣು ಮತ್ತೆ ಏನ್ ಪೂಜೆ ಮಾಡ್ತೀವಿ, ಹೂವನ್ನು ತೆಗೆದುಕೊಂಡು, ಹೌದು, ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಒಂದು ಮೂಲ ಉದ್ದೇಶ. ಎಲ್ಲಿಗೆ? ಬಿಗ್ ಬಾಸ್ ಮನೆ ಹತ್ರ. ಅಲ್ಲಿಗೂ ಕೂಡ ಒಂದ್ ದಿವಸ ಹೋಗುವಂತ ಪ್ರಯತ್ನವನ್ನ ಮಾಡ್ತೀವಿ ಸರ್. ಅಲ್ಲಿಗೂ ಒಂದ್ ದಿವಸ ಪಾದಯಾತ್ರೆಯನ್ನ ಮಾಡ್ತೇನೆ ಸರ್. ಹೌದು, ಯಾಕಂದ್ರೆ ಒಳಗಡೆ ಬಿಟ್ರೆ ನಾನು ಕಂಟೆಸ್ಟೆಂಟ್ ಆಗ್ಬಿಡ್ತೀನಲ್ವಾ, ಒಳಗಡೆ ಬಿಡಲ್ಲ ಅವರು. ಹಾಗಾಗಿ ಹೊರಗಡೆ ಹೋಗಿ ಅಲ್ಲಿ ಒಂದು ಬಿಗ್ ಬಾಸ್ ಮನೆಗೆ ಒಂದ್ ದಿವಸ ಅಲ್ಲಿ ಕೂಡ ಪಾದಯಾತ್ರೆ ಮಾಡ್ತೇನೆ ಸರ್. ಜನಗಳು ತುಂಬಾ ಅಂದ್ರೆ ತುಂಬಾ, ನಮ್ಗೆ ಒಂಥರ ಮೊದಲನೇ ದಿನ ಒಂಥರ ಏನೋ ನಮ್ಗೆ ಜನ ಯಾವ ರೀತಿ ತಗೊಳ್ತಾರೋ, ಜನ ಯಾವ ರೀತಿ ಹೇಳ್ತಾರೋ. ತುಂಬಾ ಲೇಟ್ ಆಗುತ್ತೆ ಸರ್. ಇಲ್ಲಿ ರೆಕಾರ್ಡ್ ಆಗುತ್ತೆ ತಗೊಳ್ಳಿ, ಅದು ತುಂಬಾ ಲೇಟ್ ಆಗುತ್ತೆ, ಒಳಗಡೆ ಬರುತ್ತೆ. ಜೈ ಗೆಲ್ಲಿ. ಹಾ ಸರ್, ಸರ್ ಜನಗಳ ಪ್ರತಿಕ್ರಿಯೆ ಬಗ್ಗೆ ಮಾತಾಡ್ತಾ ಇದ್ದೆ. ಜನ ಯಾವ ರೀತಿ ತಗೊಳ್ತಾರೋ ಹೇಗೋ ಅನ್ನೋದು ನನಗೂ ಕೂಡ ಒಂಥರ ಶೇಕ್ ಅಂತಾರಲ್ವಾ, ಆ ರೀತಿ ಇತ್ತು. ಆ ಒಂದು ಭಯ ಅಥವಾ ಆ ಒಂದು ಆತಂಕ ಹೊರಟಾಯ್ತು ಸರ್. ಯಾಕೆಂದ್ರೆ ತುಂಬಾ ಜನ ಈಗ ದೇವಸ್ಥಾನದಲ್ಲೇ ಮಾತಾಡಿಸಿದ್ರು, ಅವ್ರೆಲ್ರು ಹೇಳಿದ್ರು ನಾವು ಕೂಡ ಗಿಲ್ಲಿ ಫ್ಯಾನ್ಸ್, ಒಳ್ಳೇದಾಗ್ಲಿ, ಇನ್ನು ಗಿಲ್ಲಿ ಗೆದ್ದು ಬರ್ಲಿ, ಬಡವರ ಮಗ ಮತ್ತೆ ಒಳ್ಳೆ ಸರಳ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಗೆದ್ದು ಬರ್ಲಿ ಅಂತ ಅವರು ಕೂಡ ಆಶೀರ್ವಾದ ಮಾಡಿದ್ರು. ಹಂಗಾಗಿ ಒಂದು ನನ್ಗೆ ಆನೆ ಬಲ ಸಿಕ್ಕಂತಾಗಿದೆ ನನ್ನ ಒಂದು ಈ ಪಾದಯಾತ್ರೆಗೆ. ಇದನ್ನ ಈ ಒಂದು ಪಾದಯಾತ್ರೆಗೆ ಅವರ ಅಭಿಮಾನಿಗಳು, ಅವ್ರನ್ನ ಇಷ್ಟಪಡ್ತಕ್ಕಂಥ, ಗಿಲ್ಲಿಯನ್ನು ಇಷ್ಟಪಡ್ತಕ್ಕಂಥವ್ರು ಒಂದು ಆನೆ ಬಲ ಕೊಟ್ಟಿದ್ದಾರೆ ಸರ್ ನನಗೆ ಪಾದಯಾತ್ರೆಗೆ. ಖಂಡಿತವಾಗಿ ಕೆಲವು ಜನ ಮಾತಾಡ್ಸಿದ್ರು, ನನಗೆ ತುಂಬಾ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಇವತ್ತಿನಿಂದ ನನ್ನ ಪಾದಯಾತ್ರೆ ಶುರುವಾಗಿದೆ. ಗಿಲ್ಲಿಯ ಗೆಲುವಿಗಾಗಿ, ಸರಳ ವ್ಯಕ್ತಿತ್ವ ಇರ್ತಕ್ಕಂಥ ನಮ್ಮ ಗಿಲ್ಲಿಯ ಗೆಲುವಿಗಾಗಿ ನನ್ನ ಪಾದಯಾತ್ರೆ ಇವತ್ತಿನಿಂದ ಶುರುವಾಗಿದೆ ಸರ್. ಎದ್ದು ಬಾ ಗಿಲ್ಲಿ, ಜೈ ಗಿಲ್ಲಿ. ಜೈ ಗಿಲ್ಲಿ. ಥ್ಯಾಂಕ್ ಯು ಅಣ್ಣ, ನಿಮ್ ಸಪೋರ್ಟ್ ಥ್ಯಾಂಕ್ ಯು. ಥ್ಯಾಂಕ್ ಯು ನಿಮ್ ಸಪೋರ್ಟ್ ಥ್ಯಾಂಕ್ ಯು. ನಿಮ್ಮೂರವ್ರೆ ಅಣ್ಣ? ಹೌದಾ, ಖಂಡಿತವಾಗಿ ಅಣ್ಣ, ಓಟ್ ಹಾಕಿ ಈ ಸರಿ ನಮ್ ಗಿಲ್ಲಿ ಗೆದ್ದು ಬರ್ಲಿ. ಎದ್ದು ಬಾ ಗಿಲ್ಲಿ, ಎದ್ದು ಬಾ ಗಿಲ್ಲಿ, ಬರ್ಲಿ. ಜೈ ಗಿಲ್ಲಿ, ಜೈ ಗಿಲ್ಲಿ, ಜೈ ಗಿಲ್ಲಿ, ಜೈ ಗಿಲ್ಲಿ. ಎಸ್, ಡಮಲ್ ಡುಮಿ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಡಮಲ್ ಡುಮಿ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಸೂಪರ್ ಅಮ್ಮ, ಥ್ಯಾಂಕ್ ಯು ಅಮ್ಮ, ಗಿಲ್ಲಿಗೆ ಸಪೋರ್ಟ್ ಮಾಡಿದ್ಕೆ. ಇನ್ನೊಂದು ಗೆಲ್ಲಿದು ಫೇವರೇಟ್ ಡೈಲಾಗ್, ದೊಡವ ದ್ವಾಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮರಿ ಬೀಜ, ಸಾರ್ಗಾಕು ಸೊಪ್ಪು, ನೀವು ಮಾಡಿದ ತಪ್ಪು. ಜೈ ಗೆಲೆ. ಸ್ಟಾರ್ಟ್ ಮಾಡೋದು ಮೇನ್ ದೇವಸ್ಥಾನಗಳೇನಿದೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಹಿಂಗೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು, ಆಶೀರ್ವಾದ ಮಾಡಿಸ್ಕೊಂಡು, ಕೊನೆಗೆ ದಡದಪುರ ಇವತ್ತು ಮೊದಲನೇ ದಿನ ನಾನ್ ಪಾದಯಾತ್ರೆ ಮಾಡ್ತಾ ಇರೋದು.
ಥ್ಯಾಂಕ್ ಯು ಅಕ್ಕ. ನಮ್ ಗಿಲ್ಲಿಗೆ ಓಟ್ ಹಾಕಿಸಿ ನಿಮ್ ಮಕ್ಳ ಕೈಲಿ ನಮ್ ಗಿಲ್ಲಿನ ಗೆಲ್ಸಿ ಅಕ್ಕ. ಥ್ಯಾಂಕ್ ಯು ಅಕ್ಕ. ಅಣ್ಣ ಬಿಗ್ ಬಾಸ್ ನೋಡಿರಾ? ನೋಡ್ತಾ ಇದೀರಾ? ನೀವು ನೋಡದೇ ಇದ್ರು ಪರವಾಗಿಲ್ಲ, ಬೇರೆಯವ್ರು ನೋಡ್ತಾರ, ಅವ್ರ ಕೈಲಿ ಗಿಲ್ಲಿಗೆ ಓಟ್ ಹಾಕ್ಸಿ ಗೆಲ್ಸಿ ಅಣ್ಣ. ಥ್ಯಾಂಕ್ ಯು ಅಣ್ಣ. ಬ್ರದರ್ ಬಿಗ್ ಬಾಸ್ ನೋಡಿರಾ? ಹಾ, ನಮ್ಮ ಗಿಲ್ಲಿ ಅವ್ರಿಗೆ ದಯವಿಟ್ಟು ನಿಮ್ ಕಡೆಯಿಂದ ಒಂದು ಓಟ್ ಹಾಕಿ 99 ಓಟ್ ಹಾಕ್ಬೋದು. ಓಟ್ ಹಾಕಿ ಗೆಲ್ಸಿ. ಅಂದಾಗೆ ನಿಮ್ಮ ಹೆಸರು? ಚಂದನ್ ಅಂತ. ಚಂದನ್ ಅವ್ರೆ, ಏನ್ ಮಾಡ್ತಾ ಇದೀರಿ? ನಾವು ಗ್ಯಾಸ್ಟ್ರೋಎಂಟ್ರಾಲಜಿ ಟೆಕ್ನಿಷಿಯನ್ ಮಾಡ್ತೀವಿ. ಓಕೆ, ಬಿಗ್ ಬಾಸ್ ಎಲ್ಲ ನೋಡ್ತೀರಾ? ಯಾರು ಇಷ್ಟ ಆಗ್ತಾ ಇದಾರೆ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ನಟ ಅವ್ರು ಇಷ್ಟ ಆಗ್ತಾ ಇದಾರೆ. ಓಕೆ, ಗೆಲ್ಲೋಕ್ ಸಪೋರ್ಟ್ ಮಾಡಿ. ಅಣ್ಣ ಬಿಗ್ ಬಾಸ್ ನೋಡಿರಣ್ಣ? ಗಿಲ್ಲಿಗೆ ಓಟ್ ಹಾಕಿ ನಮ್ಮ ಗಿಲ್ಲಿಯನ್ನ, ಬಡವರ ಮಗ ಗಿಲ್ಲಿಯನ್ನ ಗೆಲ್ಸಿ ಅಣ್ಣ. ಥ್ಯಾಂಕ್ ಯು. ಜೈ ಗಿಲ್ಲಿ. ಗಿಲ್ಲಿ ಈ ಸಾರಿ ಬಿಗ್ ಬಾಸ್ ನಲ್ಲಿ ಗೆಲ್ಬೇಕು ಅಂದ್ಬಿಟ್ಟು ಪಾದಯಾತ್ರೆ ಹೊರಟಿದೀನಿ. ಈ ಸಾರಿ ನಮ್ ಗಿಲ್ಲಿ ಗೆಲ್ಲೋದ್ ಪಕ್ಕ. ಡಮಲ್ ಡುಮಿ ಡಕ್ಕ ನಮ್ ಗಿಲ್ಲಿ ಗೆಲ್ಲೋದ್ ಪಕ್ಕ. ಅವ್ರದ್ದು ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ಗೆಲ್ಬೇಕು ಸರ್. ಹೌದಾ? ರಾಣಿಬೆನ್ನೂರಿಂದ ಬಂದಿದ್ದೀರಿ. ಓಕೆ, ಇವಾಗ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಓಕೆ, ಯಾರು ಚೆನ್ನಾಗ್ ಆಡ್ತಾ ಇದಾರೆ ನಿಮ್ ಪ್ರಕಾರ? ಗಿಲ್ಲಿನೇ ಆಡ್ತಾ ಇದ್ದಾನೆ. ಗಿಲ್ಲಿಗೆ ಓಟ್ ಹಾಕ್ತಾ ಇದ್ದೀರಾ? ಖಂಡಿತವಾಗೂ ಗಿಲ್ಲಿಗೆ ಓಟ್ ಹಾಕಿ ಅವನನ್ನ ಈ ಸಾರಿ ಗೆಲ್ಸೋಣ. ಯಾಕೆಂದ್ರೆ ಅವ್ನ್ ಇನ್ನೊಂದ್ ಡೈಲಾಗ್ ಫೇಮಸ್ ಐತೆ. ಯಾವ್ದು? ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮ ಪರಾಜ ಕೊತ್ಮರಿ ಬೀಜ, ಸಾರ್ಗಾಕು ಸೊಪ್ಪು, ನೀವ್ ಮಾಡಿ ತಪ್ಪು. ಆಗ ಬಿಗ್ ಬಾಸ್ ನೋಡಿರಾ? ಓಕೆ, ನೀವ್ ನೋಡಿದ್ರೆ ಪರವಾಗಿಲ್ಲ. ಆದ್ರೆ ಗಿಲ್ಲಿಗೆ ನಿಮ್ ಯಾರು ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಹೇಳಿ ಓಟ್ ಹಾಕಿ ಗೆಲ್ಲಿ ಅಂತ ಹೇಳಿ. ಥ್ಯಾಂಕ್ಸ್ ಅಕ್ಕ. ಬಿಗ್ ಬಾಸ್ ನೋಡಿರಣ್ಣ? ಬಿಗ್ ಬಾಸ್ ನೋಡಿರಾ? ನಮ್ ಗಿಲ್ಲಿ ಗೊತ್ತೇ? ನಮ್ ಗಿಲ್ಲಿಗೆ ದಯವಿಟ್ಟು ನಿಮ್ ಕಡೆಯವ್ರಿಗೆ ಹೇಳಿ ಓಟ್ ಮಾಡಿಸಿ ನಮ್ ಗಿಲ್ಲಿನ ಗೆಲ್ಸೋಣ ಈ ಸಾರಿ. ಅಣ್ಣ ಬಿಗ್ ಬಾಸ್ ನೋಡಿರಾ? ಬಿಗ್ ಬಾಸ್ ಜೈ ಗಿಲ್ಲಿ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮ ಪರಾಜ ಕೊತ್ಮರಿ ಬೀಜ, ಸಾಗಕು ಸೊಪ್ಪು, ನೀವು ಮಾಡಿ ತಪ್ಪು. ಗಿಲೆ 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 ಗಿಲೆ. ಅಕ್ಕ ಬಿಗ್ ಬಾಸ್ ನೋಡಿರಕ್ಕ? ಅಕ್ಕ ಬಿಗ್ ಬಾಸ್ ನೋಡಿರಾ? ವೋಟ್ ಮಾಡಿ ಗಿಲ್ಲಿನ ಗೆಲ್ಸೆ. ಜೈ ಗಿಲ್ಲಿ. ಜೈ ಗಿಲ್ಲಿ. ಜೈ ಗಿಲ್ಲಿ. ಎಸ್, ಇವಾಗ ನಾವು ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನ ಬಿಟ್ಟು ತುಂಬಾ ಅಂದ್ರೆ ತುಂಬಾ ದೂರ ಬಂದಿದ್ದೇವೆ. ತುಂಬಾ ಜನ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ನಾನು ಮಾಡಿದಾಗ ಒಂಥರ ಜನ ಯಾವ ರೀತಿ ತಗೊಳ್ತಾರೋ ಹಾಗೆ ಒಂಥರ ನನ್ಗೊಂಥರ ಭಯ ಎಲ್ಲ ಆಗ್ತಾ ಇತ್ತು. ಜನಗಳು ಹುಮ್ಮಸ್ ಏನು ಗುರು, ಆ ಜನಗಳು ಹುಮ್ಮಸ್ ಏನು, ಖುಷಿ ಆಗ್ಬಿಟ್ಟೆ ನಾನೇ. ಗಿಲ್ಲಿ ಅಂದ್ರೆ ಸಾಕು ಅವ್ರ ಮುಖದಲ್ಲಿ ಒಂದು ಸ್ಮೈಲು, ಒಂದು ನಗು, ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ಬಿಡ್ತು. ಎಸ್, ಇವಾಗ ನಾವು ಕಾಳಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಇಂದ ಈಗ ಇಲ್ಲಿ ದೊಡ್ಡ ಬಂಸಂದ್ರ ಅಂದ್ಬಿಟ್ಟು ಬರುತ್ತೆ, ಅಲ್ಲಿ ಒಂದು ದೇವಸ್ಥಾನ ಇದೆ, ಶನಿಮಹಾತ್ಮ ಟೆಂಪಲ್ ದೇವಸ್ಥಾನ. ಇವತ್ತು ಅಲ್ಲಿಗೆ ಎಂಡ್ ಮಾಡ್ತೀವಿ, ಆಯ್ತಾ? ಅಲ್ಲಿಗೆ ಎಂಡ್ ಮಾಡಿ ಮತ್ತೆ ನಾಳೆ ಮತ್ತೊಂದು ದೊಡ್ಡ ದೇವಸ್ಥಾನದಿಂದ ಮತ್ತೆ ನಾಳೆ ನಮ್ಮ ಪಾದಯಾತ್ರೆನ ಸ್ಟಾರ್ಟ್ ಮಾಡ್ತೀವಿ. ಅಲ್ಲೂ ಕೂಡ ಹಲವಾರು ಜನರನ್ನ ಓಟ್ ಮಾಡಿ ಅಂತ ಇದೇ ರೀತಿ ಕೇಳ್ಕೊತೀವಿ. ಹಾಗೆ ಬೇರೆ ಬೇರೆ ಪ್ರೋಗ್ರಾಮ್ಗಳು ಇರ್ತವೆ, ಬರೀ ಪ್ರತಿದಿನ ಇದೇ ಇರಲ್ಲ, ಬೇರೆ ಬೇರೆ ಪ್ರೋಗ್ರಾಮ್ಗಳು ಕೂಡ ಇರ್ತವೆ. ಹಾಗಾಗಿ ಏನು ಅಂತಂದ್ರೆ ನಾಳೆ ಎಲ್ಲಿ ಹೋಗ್ತೀವಿ ಅನ್ನೋದು ನಾವು ನಾಳೆ ಹೇಳ್ತೀವಿ. ಆದ್ರೆ ಇವತ್ತಂತೂ ಜನಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಎಲ್ಲರೂ ಗೆಲ್ಲಿಗೆ ಓಟ್ ಹಾಕ್ತೀನಿ, ಗೆಲ್ಲಿಸ್ತೀನಿ ಅಂತ ಹೇಳ್ತಾ ಇದಾರೆ. ಎಸ್, ಈ ಪಾದಯಾತ್ರೆ 100% ಸಕ್ಸಸ್ ಗುರು. ಎಲ್ಲೊಬ್ರು ಆಟ ಆಡೋಣ ಇದಾರೆ, ಅವ್ರು ಮಾತಾಡ್ಸ್ಮಾ. ಅಣ್ಣ ಬಿಗ್ ಬಾಸ್ ನೋಡಿರಿ? ಬಿಗ್ ಬಾಸ್ ಗಿಲ್ಲಿಗೋಸ್ಕರ ಪಾದಯಾತ್ರೆ ಹೋಯ್ತಾ ಇದೀವಿ. ಗಿಲ್ಲಿ ಗೆಲ್ಬೇಕು, ಸರಳ ವ್ಯಕ್ತಿತ್ವದಂತ ಹುಡುಗ, ಬಡವ್ರ ಮನೆ ಹುಡುಗ, ಅವ್ನ್ ಗೆಲ್ಬೇಕು ಅಂದ್ಬಿಟ್ಟು ಪಾದಯಾತ್ರೆ ಹೊರಟಿದೀವಿ. ಏನ್ ಅನಿಸ್ತಾ ಇದೆ ನಿಮ್ಗೆ? ನಮಗೆ ಖುಷಿ ಅನ್ನಿಸ್ತಾ ಇದೆ. ನೀವು ಬಿಗ್ ಬಾಸ್ ನೋಡಿರಿ? ಯಾರು ಚೆನ್ನಾಗ್ ಆಡ್ತಾ ಇದಾರೆ ಪ್ರಾಮಾಣಿಕವಾಗಿ ಹೇಳಿ ಬಿಗ್ ಬಾಸ್ ಅಲ್ಲಿ? ಈಗ ನಾನು ಈ ಸದ್ಯಕ್ಕೆ ಗಿಲ್ಲಿ ಅವ್ರು ನೋಡ್ತಾ ಇದ್ದೀನಿ, ಆಡ್ತಾರೆ. ನಾನು ಈ ವಾರ ನೋಡ್ಲಿಲ್ಲ, ಹಂಗಾಗಿ ಚೆನ್ನಾಗಿ ಆಡ್ತಾರೆ. ಗಿಲ್ಲಿನ ಚೆನ್ನಾಗ್ ಆಡ್ತಾನೆ ಅಂತೀರಿ? ಈ ಸರಿ ಪ್ರಾಮಾಣಿಕವಾಗಿ ಗೆಲ್ಲೋದು ಅಂದ್ರೆ ಹೇಳಕ್ಕಾಗಲ್ಲ. ಒಟ್ನಲ್ಲಿ ನನ್ಗೆ ಯಾಕೆ ಅಂತಂದ್ರೆ, ನನ್ಗೆ ಯಾಕೆ ಸ್ಪೆಷಲ್ ಆಗಿ ನಾನು ಯಾಕೆ ತಗೊಂಡೆ ಮನಸ್ಸಿಗೆ ಅಂದ್ರೆ, ಈ ವ್ಯಕ್ತಿನ ಒಂದು ಬಡವ್ರ ಮನೆ ಹುಡುಗ, ಇನ್ನೊಂದು ತುಂಬಾ ಸರಳವಾಗಿ ಆಡ್ತಾ ಇದ್ದಾನೆ, ಡ್ರಾಮಾಗಳಿಲ್ಲ, ಏನೋ ಗೆಲ್ಲೋಕೋಸ್ಕರ ಅದ್ ಮಾಡ್ತಾ ಇದ್ದೀನಿ ಇದ್ ಮಾಡ್ತಾ ಇದ್ದೀನಿ ಅನ್ನೋದಿಲ್ಲ. ಹಾಗಾಗಿ ಗೆದ್ರೆ ಒಂದು 50 ಲಕ್ಷ ಅವ್ರ ಫ್ಯಾಮಿಲಿ, ಅವ್ರ ಅಪ್ಪ ಅಮ್ಮ ಅನುಕೂಲ ಆಗತ್ತಲ್ವೇ? ಅದಕ್ಕೆ, ಯಾಕೆಂದ್ರೆ ತುಂಬಾ ದುಡ್ಡಿರೋರೆಲ್ಲ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅಲ್ವಾ? ದುಡ್ಡು ಇಂತ ಬಡವ್ರ ಮಕ್ಕಳಿಗೆ ಬರ್ಲಿ, ನಮಗೂ ಖುಷಿ ಅಲ್ವಾ? ಆಮೇಲೆ ಇನ್ನು ಎಷ್ಟೋ ಜನ ಅನಾರೋಗ್ಯ ಇದೆ, ಅವ್ರಿಗೂ ಕೂಡ ಕಾಳಿಕಾ ದುರ್ಗಾ ಪರಮೇಶ್ವರಿ ಒಳ್ಳೇದ್ ಮಾಡ್ಲಿ ಅಂದ್ಬಿಟ್ಟು ಬಡವ್ರಿಗೆ
ಆಮೇಲೆ ತುಂಬಾ ಕೈಲಾಗದೆ ಇರೋರ್ಗೆ ಎಲ್ಲರೂ ಒಳ್ಳೇದ್ ಮಾಡ್ಲಿ ಅಂತ ಮತ್ತೆ ಗಿಲ್ಲಿಗೂ ಒಳ್ಳೇದ್ ಮಾಡ್ಲಿ ಅಂತ ಇವತ್ತು ನಾವು ಪಾದಯಾತ್ರೆನ ಹೊರಟಿದೀವಿ. ನಮಗೂ ತುಂಬಾ ಖುಷಿ ಇದೆ ಅಣ್ಣ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮಾಡಿ ಚೆನ್ನಾಗಿದೆ, ದೇವ್ರ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಹಾಗೆ ನಿಮ್ಗೂ ಕೂಡ ದೇವರು ಆಯುಸ್ಸು ಆರೋಗ್ಯ ಎಲ್ಲವನ್ನು ಕರುಣಿಸ್ಲಿ, ನಿಮ್ ಬದುಕು ತುಂಬಾ ಚೆನ್ನಾಗಿಡ್ಲಿ ದೇವ್ರು. ಹಂಗಣ ಗಿಲ್ಲಿಗೆ ವೋಟ್ ಮಾಡಿ ಗೆಲ್ಸೋಣ. ಓಕೆ ಸರ್. ಜೈ ಗಿಲ್ಲಿ, ಜೈ ಗಿಲ್ಲಿ. ಅಣ್ಣ ಬಿಗ್ ಬಾಸ್ ನೋಡಿರಾ? ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಸರಿ, ಗಿಲ್ಲಿಗೆ ಪಾದಯಾತ್ರೆ ಹೊರಟಿದೀವಿ. ಗಿಲ್ಲಿ ಗೆಲ್ಲಿ ಅಂದ್ಬಿಟ್ಟು ಸರಳ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ. ಓಕೆ, ಏನ್ ಅನ್ಸುತ್ತೆ ಅಣ್ಣ ನಿಮ್ಗೆ? ತುಂಬಾ ಜನ ಆಡ್ತಾ ಇದ್ದಾರೆ, ಗೆಲ್ಲಿ ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಅಣ್ಣ. ಹಾಗೆ ನೀವು ವೋಟ್ ಮಾಡಿ ಅವ್ರಿಗೆ. ಈ ಸಾರಿ ನಮ್ಮ ಒಳ್ಳೆ ಹುಡುಗ ಗೆಲ್ಸೋಣ ಅವನನ್ನ. ಓಕೆ, ಥ್ಯಾಂಕ್ ಯು. ದೊಡವ ದೊಡವ ದ್ವಾಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಾಕೋ ಸೊಪ್ಪು, ನೀವು ಮಾಡಿ ತಪ್ಪು. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಾಕೋ ಸೊಪ್ಪು, ನೀವು ಮಾಡಿ ತಪ್ಪು. ಗೆಲೆ 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 ಗೆಲೆ, ಜೈ ಗೆಲೆ. ಡಮಲ್ ಡುಮಿ ಡಕ್ಕ, ಗಿಲ್ಲಿ ಗೆಲ್ಲ ಪಕ್ಕ. ಅಣ್ಣ ಬಿಗ್ ಬಾಸ್ ನೋಡಿರೆ? ಬಿಗ್ ಬಾಸ್ ನೋಡಿರೆ? ಬಿಗ್ ಬಾಸ್ ನಮ್ ಗಿಲ್ಲಿ ನಟಗೋಸ್ಕರ ಪಾದಯಾತ್ರೆ ಹೊರಟಿದೀವಿ. ನಿಮ್ಮ ಯಾರ್ಯಾರು ಇರ್ತಾರೆ, ಯಾರೋ ನೋಡೋರು, ಅವ್ರು ಓಟ್ ಹಾಕಿ ಗೆಲ್ಸಿ ಅಣ್ಣ. ಥ್ಯಾಂಕ್ ಯು ಅಣ್ಣ. ಎಸ್, ಅಂದ್ರೆ ಪಾದಯಾತ್ರೆ ಹೊರಟಾಗ ನಿಜವಾಗ್ಲೂ ಹೆಂಗ್ ಹೊರಡ್ತಾರಪ್ಪ, ತುಂಬಾ ಈಸಿ ಅನ್ಕೊಂಡ್ಬಿಟ್ಟಿದೆ ಪಾದಯಾತ್ರೆ. ನಿಜವಾಗ್ಲೂ ಇವಾಗ ಈಗಾಗ್ಲೇ ಒಂಥರ ಹಂಗಿದ್ರೆ ಕಾಲು ಕೈಯೆಲ್ಲ ನೋವು ಬರ್ತಾ ಇದೆ, ಒಂಥರ ಆಗ್ತಾ ಇದೆ ನಿಜವಾಗ್ಲೂ. ಗಿಲ್ಲಿ ಅಂದ್ರೆ ಒಂದ್ ಸ್ವಲ್ಪ ಹಂಗ ಆಗ್ತಾ ಇದ್ರು ಜನ ಆಕ್ಚುಲಿ ಮಾತಾಡಿಸ್ತಾರಲ್ವಾ, ಗಿಲ್ಲಿ ಅಂದ ತಕ್ಷಣ ಮುಖದಲ್ಲಿ ಒಂದು ಸ್ಮೈಲ್, ಒಂದು ನಗು, ನಿಜವಾಗ್ಲೂ ಎನರ್ಜಿ ಕೊಡ್ತಾ ಇದೆ ನಿಜವಾಗ್ಲೂ. ಹಂಗೇನು ತುಂಬಾ ಜನ ಹೋಗ್ತಾ ಇರ್ತೀವಿ, ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅಲ್ಲಿ ತುಂಬಾ ಜನ ಮಾತಾಡ್ತಾರೆ, ಅವ್ರೆಲ್ಲರೂ ಕೂಡ ಮಾತಾಡ್ಸೋಣ. ಒಟ್ನಲ್ಲಿ ಒಂದು ಸಕ್ಸಸ್ ಮಾಡೋಣ. ಹಾಗೆ ಜನಗಳಿಗೆ ವೋಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ಳೋಣ. ಬನ್ನಿ ಹೋಗೋಣ. ಅಣ್ಣ ಬಿಗ್ ಬಾಸ್ ನೋಡಿರ? ಅಣ್ಣ ಈ ಸಾರಿ ಗೆಲ್ಲಿಗೆ ಪಾದಯಾತ್ರೆ ಹೊರಟಿದೀವಿ. ನಮ್ ಗಿಲ್ಲಿ ಗೆಲ್ಲಿ ಅಂತ ನೀವು ವೋಟ್ ಮಾಡಿ ನಮ್ ಗಿಲ್ಲಿಗೆ ಗೆಲ್ಸೋಣ ಈ ಸಾರಿ. ಹೆಂಗ್ ಅನಿಸ್ತಾ ಈ ಸಾರಿ ಬಿಗ್ ಬಾಸ್? ಈ ಸಾರಿ ಬಿಗ್ ಬಾಸ್ ಚೆನ್ನಾಗಿದೆಯಲ್ಲ? ಗಿಲ್ಲಿ ಚೆನ್ನಾಗ್ ಆಡ್ತಾ ಇದ್ದಾನ? ಗಿಲ್ಲಿ ಚೆನ್ನಾಗ್ ಆಡ್ತಾ ಇದ್ದಾನಂತ ಹೇಳ್ಸ್ ಮನೆ. ಬ್ರದರ್ ಥ್ಯಾಂಕ್ ಯು. ನಮ್ ಗಿಲ್ಲಿಗೋಸ್ಕರ ಹೌದಾ? ನಾವು ಅದೇ ಇವಾಗ ಕಾಳಿಕದುರ್ಗ ಪರಮೇಶ್ವರಿ ದೇವಸ್ಥಾನದಿಂದ ಪಾದಯಾತ್ರೆ ಹೊರಟಿದ್ದೀವಿ ಗಿಲ್ಲಿ ಗೆಲುವಿಗೋಸ್ಕರ. ನೀವ್ ಯಾವ ನೋಡದೆ ಬಿಗ್ ಬಾಸ್ ನೋಡಿ ಫಸ್ಟ್ ಸೀಸನ್ ನೋಡಿ ಬಿಟ್ಟೇ ಬಿಟ್ಟಿದೆ. ಗಿಲ್ಲಿ ನೋಡಿ ನೋಡಿ ಇಷ್ಟ ಆಗಿ ಡೇ ನೋಡತ್ರ ಹೌದಾ? ಗಿಲ್ಲಿ ವಿದ್ಯಾರಣ್ಯಪುರದವ್ರಿಗೆ. ಓಕೆ ಅಣ್ಣ, ಥ್ಯಾಂಕ್ ಯು. ಗಿಲ್ಲಿ ಏನ್ ಇಷ್ಟ ಆಗ್ತಾ ಇತ್ತಣ್ಣ ಈ ಸಾರಿ? ಗಿಲ್ಲಿ ಸೆನ್ಸ್ ಆಫ್ ಹ್ಯೂಮರ್, ಅವನು ಕೊಡೋ ಕಣ್ಣ ಟಕ್ಕರ್ಗಳು ಎಲ್ಲ ಇಷ್ಟ. ಗಿಲ್ಲಿ ಅಂದ್ರೆ ಬಿಗ್ ಬಾಸ್ ಇಷ್ಟ. ಇಲ್ಲಾಂದ್ರೆ ಬಿಗ್ ಬಾಸ್ ನೋಡ್ತಾ ಇರ್ಲಿಲ್ಲ ನೋಡಿ. ಅಣ್ಣನಲ್ಲಿ ಒಂದು ಎನರ್ಜಿ ನೋಡಿ. ನಾನು ನಡೆದು ಸುಸ್ತಾಗ್ಬಿಟ್ಟಿದ್ದೆ, ಆದ್ರೆ ಅಣ್ಣ ಕೂಗಿ ಮಾತಾಡ್ಸಿ. ಸರ್ ಬಿಗ್ ಬಾಸ್ ನೋಡ್ತಿರ್ಲಿಲ್ಲ ನಾನು. ಇನ್ನೊಂದು ಫ್ರೆಂಡ್ಸ್ ಗೆಲ್ಲ ಏನ್ ನೋಡ್ತೀರಾ ಅಂತಿದ್ದೆ. 2-3 ಸೀಸನ್ ಸ್ಟಾರ್ಟಿಂಗ್ ನೋಡಿದ್ರೆ ಬಿಟ್ಟೇ ಬಿಟ್ಟು 3 ಸೀಸನ್ ವೆಂಕಟ್ ತನಕ ಸ್ವಲ್ಪ ನೋಡಿದೆ. ಆಮೇಲೆ ಏನೋ ಒಂಥರ ಗಿಲ್ಲಿಯಿಂದ ನೋಡೋ ಸ್ಟಾರ್ಟ್. ಎಸ್, ಓಕೆ ಅಣ್ಣ, ಥ್ಯಾಂಕ್ ಯು. ಈ ಸಾರಿ ವೋಟ್ ಮಾಡಿ ನೀವು ಕೂಡ 100% ಮಾಡ್ತೀರಾ ಇದೀವಿ. ಎಸ್, ನಾವು ಗಿಲ್ಲಿ ಒಂದು ಪಾದಯಾತ್ರೆನ ಇವತ್ತು ಇನ್ನೇನು ಸ್ಟಾರ್ಟ್ ಮಾಡಿದೀವಿ. ಇನ್ನು ಹಲವಾರು ದೇವಸ್ಥಾನಗಳು, ದೊಡ್ಡ ದೊಡ್ಡ ದೇವಸ್ಥಾನಗಳಿದೆಯಲ್ವಾ, ಅಲ್ಲೆಲ್ಲ ಪಾದಯಾತ್ರೆ ಮಾಡ್ತೀವಿ. ಯಾಕಂದ್ರೆ ಸರಳ ವ್ಯಕ್ತಿ. ಆಮೇಲೆ ಏನು ಡ್ರಾಮಾಗಳು ಆಡ್ತಾ ಇಲ್ಲ ಅವನು ಬಿಗ್ ಬಾಸ್. ಬೇರೆ ಯಾರಾದ್ರೂ ಮುಖವಾಡ ಹಾಕೊಂಡು ಇಲ್ಲಿ ಹೋಗ್ಬೋದು. ಅವನ ವ್ಯಕ್ತಿತ್ವ ನನ್ಗೆ ಇಷ್ಟ ಆಯ್ತಣ್ಣ ಅಲ್ವಾ? ಅದಕ್ಕೋಸ್ಕರ ನಾನು ಆಕ್ಚುಲಿ ಯಾವ ಸಾರಿ ರೀತಿ ಮಾಡಿರ್ಲಿಲ್ಲ, ಏನೋ ಗಿಲ್ಲಿ ಇಷ್ಟ ಆಗ್ಬಿಟ್ನಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಅಣ್ಣ. ನಿಮ್ಗೂ ಒಳ್ಳೇದಾಗ್ಲಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಗೂ ಅಲ್ಲಿ ವಿಟಿಲಿ ನೇರ ಒಂದು ಗಿಲ್ಲಿಗೆ ತೋರಿಸಿದಾಗ ನನಗೊಂದು ಖುಷಿ ಆಗುತ್ತೆ. ಥ್ಯಾಂಕ್ ಯು ಅಣ್ಣ. ಶಿವಲಿಂಗೇಗೌಡ ಅಂದ್ಬಿಟ್ಟು. ನೀವು ಯಾವುದು? ನಂದು ಆಕ್ಚುಲಿ ಮಂಡ್ಯ. ಈಗ ಸದ್ಯಕ್ಕೆ ಯಲಹಂಕದಲ್ಲಿ ಇರೋದು ನಾನು. ಎಲ್ಲಿಗೆ ಬಂದಿದ್ದೀನಿ. ಆದ್ರೆ ಅದೇ ಈ ಸರಿ ತುಂಬಾ ಖುಷಿ ಆಯ್ತು ನನಗೆ. ಅದಕ್ಕೋಸ್ಕರ ನೀವ್ ಹೇಳ್ದಂಗೆ ಈ ಸರಿ ಅಣ್ಣ ಹೇಳಿದಾರೆ, ಆ ವಿಟಿಲಿ ನಂದು ಮತ್ತೆ ಅಣ್ಣಂದು ಪ್ರೋಮೋ ತೋರಿಸಿ ಗಿಲ್ಲಿಗೆ ಖುಷಿ ಪಡಿಸಿ ಡಮಲ್ ಡುಮಿ ಡಕ್ಕ, ಗಿಲ್ಲಿ ಗಿಲ್ಲ ಪಕ್ಕ. ಜೈ ಗೆಲೆ, ಜೈ ಗೆಲೆ. ಬರೀ ಇಲ್ಲ, ಆಟೋ ಡ್ರೈವರ್ ಇದಾರೆ, ಮಾತಾಡ್ಸೋಣ. ಅಣ್ಣ ನಮಸ್ಕಾರ ಅಣ್ಣ. ನಾನು ಶಿವಲಿಂಗೇಗೌಡ ಅಂದ್ಬಿಟ್ಟು ಗಿಲ್ಲಿ ಗೆಲ್ಬೇಕು ಅಂದ್ಬಿಟ್ಟು ಪಾದಯಾತ್ರೆ ಹೊರಟಿದೀವಿ ಅಣ್ಣ. ಅಲ್ಲ, ನೀವು ವೋಟ್ ಮಾಡಿ ಗೆಲ್ಸಿ. ಗಿಲ್ಲಿಗೆ ವೋಟ್ ಮಾಡಿ ಗೆಲ್ಸಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಗೆಲ್ಲೆ ಏನ್ ಮಾಡ್ತಾ ಇದ್ದೀಯ? ಜನ ತುಂಬಾ
ಖುಷಿ ಪಡ್ತಾರೆ. ಕೆಲವರು ಆಕ್ಚುಲಿ ತುಂಬಾ ಅಂದ್ರೆ ಖುಷಿ ಪಟ್ಟು ಸಪೋರ್ಟ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಬಸ್ ಅಲ್ಲಿ ಇರೋರು ಎಲ್ಲರೂ ಕೂಡ ನೋಡ್ಕೊಂಡು ಹೋಗ್ತಾ ಇದಾರೆ. ನಿಜವಾಗ್ಲೂ ಹೆಂಗೆ ಅಂತಾರೆ, ತುಂಬಾ ಖುಷಿ ಆಗುತ್ತೆ. ಜನ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ. ಅದು ಖುಷಿ ವಿಚಾರ. ಸ್ವಾಮಿ ಆಂಜನೇಯ. ಬೇಜಾರಿನಲ್ಲೂ ನಗುವಿದೆ ಗೆಲ್ಲಿಗಾಗಿ, ನಮ್ಮ ಗೆಲ್ಲಿಗಾಗಿ ಪಾದಯಾತ್ರೆ ಮಾಡುವ, ನಮ್ಮ ಗೆಲ್ಲಿಗಾಗಿ ಪಾದಯಾತ್ರೆ ಮಾಡುವ. ಗಿಲಿ 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 ಏನ್ ಮಾಡ್ತಾ ಇದೀಯಾ, ಗಿಲಿ 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 ಏನ್ ಮಾಡ್ತಾ ಇದೀಯಾ, ಗಿಲಿ 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 ಏನ್ ಮಾಡ್ತಾ ಇದೀಯಾ. ನಗುವಿನಲ್ಲೂ ಖುಷಿ ಇದೆ, ಹೇ 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 ಪಾದಯಾತ್ರೆಯಲ್ಲೂ ಖುಷಿ ಇದೆ, ಖುಷಿ ಇದೆ, ಖುಷಿ ಇದೆ. ಗಿಲೆ ಗಿಲೆ ಗಿಲೆ. ಯಪ್ಪ ತುಂಬಾ ದೂರ ನಡ್ಕೊಂಡ್ ಬಂದ್ವಿ ಗುರು. ನಿಜವಾಗ್ಲೂ ಹೆಂಗಾಗ್ತಾ ಇದೆ ಅಂದ್ರೆ ಒಂದ್ ಕಡೆ ಬಾಯಾರಿಕೆ ಆಗ್ತಾ ಇದೆ. ನಿಜವಾಗ್ಲೂ ಪಾದಯಾತ್ರೆಯ ಒಂದು ತೀವ್ರತೆ ಈಗ ನನ್ಗೆ ಅರಿವಾಗ್ತಾ ಇದೆ. ಪಾದಯಾತ್ರೆ ಮಾಡ್ಬೇಕಾದ್ರೆ ಏನೆಲ್ಲ ಸವಾಲುಗಳಿರ್ತವೆ. ಜೈ ಗೆಲೆ ಜೈ ನೋಡಿ, ಅಲ್ಲ ಖುಷಿಯಿಂದ ಜೈ ಗೆಲೆ ಜೈ ಗೆಲೆ. ಖುಷಿ ಆಗ್ಬಿಟ್ರ ಅಣ್ಣ ಖುಷಿ ಆಗ್ಬಿಟ್ಟು ಜೈ ಗೆಲೆ ಅಂತ ಇದಾರೆ. ಜೈ ಗೆಲೆ ಒಂದು ಎನರ್ಜಿ ಪಾಸ್ ಆಗುತ್ತೆ ನಮ್ಗೆ. ಒಂಥರ ಟಯರ್ಡ್ ಆಗ್ತಾ ಇದೆ, ನೀರ್ ಕುಡಿಬೇಕು ಅನಿಸ್ತಾ ಇದೆ. ಇದೆಲ್ಲದರ ನಡುವೆನೂ ಕೂಡ ಜನ ಹಿಂಗೆ ಜೈ ಗೆಲೆ ಅಂತಾರಲ್ಲ, ಖುಷಿ ಆಗ್ಬಿಡುತ್ತೆ. ನಿಜವಾಗ್ಲೂ ಪಾದಯಾತ್ರೆ ಅನ್ನೋದು ಸಾಮಾನ್ಯವಾಗಿ ಅಷ್ಟೊಂದು ಈಸಿ ಅಲ್ಲ. ಪಾದಯಾತ್ರೆ ಅನ್ನೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಯಾಕೆಂತಂದ್ರೆ ಅದಕ್ಕೊಂದು ಮಾನಸಿಕವಾಗಿ ನಾವು ಗಟ್ಟಿಯಾಗಿರ್ಬೇಕು, ಸ್ಟ್ರಾಂಗ್ ಆಗಿ. ಇಲ್ಲ ಅಂತಂದ್ರೆ ತುಂಬಾ ವೀಕ್ ಆಗಿದ್ರು ಪಾದಯಾತ್ರೆಗಳನ್ನ ಮಾಡಕ್ಕಾಗಲ್ಲ. ನಿಜವಾಗ್ಲೂ ನಮ್ ಗಿಲ್ಲಿಗೋಸ್ಕರ ಇಷ್ಟು ನಾವು ಬಡವ್ರ ಮಗ. ಹಾಗೆ ಇನ್ನೊಂದು ಹೇಳಕ್ ಇಷ್ಟಪಟ್ಟೆ, ತುಂಬಾ ಜನ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅವ್ರಿಗೂ ಕೂಡ ಆರೋಗ್ಯಗಳು ವೃದ್ಧಿಸ್ಲಿ. ಎಷ್ಟೋ ಜನ ಕಮಿಟ್ಮೆಂಟ್ಗಳಲ್ಲಿ ತಗ್ಲಾಕೊಂಡು ಅವ್ರ ಲೈಫಲ್ಲಿ ತುಂಬಾ ಕಷ್ಟದಿಂದ ಹೋಗ್ತಾ ಇದಾರೆ, ನಾವು ನೋಡ್ತಾ ಇದೀವಿ. ಅವ್ರವ್ರದೇ ಒಂದು ಲೋಕದಲ್ಲಿ ಹೋಗ್ತಾ ಇದ್ದಾರೆ. ಕೆಲವರಂತೂ ಬಿಗ್ ಬಾಸ್ ನೋಡೋರು ಅವ್ರು ಖುಷಿ ಆಗ್ಬಿಟ್ಟು ಜೈ ಗಿಲಿ ಅಂತ ಇದ್ದಾರೆ. ಅಂತ ಜನನು ಇದ್ದಾರೆ. ಅವ್ರ ಕಮಿಟ್ಮೆಂಟ್ಗಳು ಕೂಡ ತೀರಿ ಅವರು ಕೂಡ ಒಂದು ಸಂತಸ ಮೂಡ್ಲಿ ಅವ್ರ ಮನಸ್ಸಿನಲ್ಲೂ. ದುಃಖ ದುಮ್ಮಾನಗಳೆಲ್ಲವೂ ಕೂಡ ಅವರಲ್ಲೂ ಹೋಗ್ಲಿ. ಆಮೇಲೆ ತುಂಬಾ ಜನಕ್ಕೆ ಆರೋಗ್ಯ ಸಮಸ್ಯೆಗಳಿದೆ. ಮತ್ತೆ ಹೇಳ್ತಾ ಇದ್ದೀನಿ, ಆರೋಗ್ಯಗಳು ಕೂಡ ವೃದ್ಧಿಸ್ಲಿ ಅಂತ ನಾನು ಬೇಡ್ಕತ್ತೀನಿ. ಜೈ ಗೆಲ್ಲಿ. ಗೆಲ್ಲಿ ಪವರ್ ಅದು ಅಲ್ವಾ. ಅದು ಸಾಮಾನ್ಯವಾಗಿ ಬನ್ನಿ ಈ ಕಡೆ ಹೋಗ. ಇನ್ನೊಂದು ಅರ್ಧ ಕಿಲೋಮೀಟರ್ ಇದೆ ಗುರು. ಇನ್ನೊಂದು ಅರ್ಧ ಕಿಲೋಮೀಟರ್ ನಮ್ಮ ಒಂದು ದೊಡ್ಡ ಬಂಸಂದ್ರ. ಆಕ್ಚುಲಿ ಜೈ ಗೆಲಿ. ನಮ್ಮ ಆಟೋ ಡ್ರೈವರ್ ಕೂಡ ನೋಡ್ಕೊಂಡು ಹೋಗ್ತಾ ಇದಾರೆ. ಆಟೋ ಡ್ರೈವರ್ಗಳು ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಗಿಲಿಗಾಗಿ ಪಾದಯಾತ್ರೆ ಹೊರಟೇವೆ, ಏನೇ ಬರ್ಲಿ ಏನೇ ಹೋಗ್ಲಿ ಎಲ್ಲವನ್ನು ಜಯಿಸ್ತೇವೆ. ಗೆಲೆ 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 ಏನ್ ಮಾಡ್ತಾ ಇದೀಯ, ಗೆಲ್ಲಕ್ಕೆ ಏನನ್ ಬೇಕು ಅದೆಲ್ಲ ಮಾಡು. ಗೆಲೆ 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 ಗೆಲೆ. ಇವತ್ತು ನಾವು ವಿದ್ಯಾರಣ್ಯಪುರದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಗೆಲೆ 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 ಏನ್ ಮಾಡ್ತಾ ಇದೀಯ, ಗಿಲಿ 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 ಏನ್ ಮಾಡ್ತಾ ಇದೀಯಾ. ಜೈ ಗೆಲೆ ಜೈ ಗೆಲೆ ಜೈ ಗೆಲೆ. ಹಲವಾರು ಸವಾಲುಗಳು. ನಾನು ನಿಜವಾಗ್ಲೂ ಪಾದಯಾತ್ರೆ ಹೊರಟ ಮೇಲೆ ನೆಕ್ಸ್ಟ್ ಲೆವೆಲ್ ಅನಿಸ್ತಾ ಇದೆ ಪಾದಯಾತ್ರೆ ಮಾತ್ರ. ಸಾಮಾನ್ಯವಾಗಿ ಈ ರೀತಿ ಪಾದಯಾತ್ರೆ ಮಾಡೋದು ಕಷ್ಟ ಅಂದ್ರೆ ಕಷ್ಟ ಗುರು. ಆದ್ರೆ ನಿಜವಾಗ್ಲೂ ಗಿಲ್ಲಿದು ಒಂದು ಕಾಮಿಡಿ ಇದೆಯಲ್ವಾ, ಅದು ಜಗ 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 ಅಂತ ಒಳಗಡೆ ಕುಣಿಸ್ಕೊಂಡು ನಮ್ಗೆ ಒಂದೊಳ್ಳೆ ಕೆಲಸವನ್ನ ಮಾಡಿಸ್ತಾ ಇದೆ. ಬನ್ನಿ ನಮ್ಮ ಅಣ್ಣ ಇದಾರೆ, ಇಲ್ಲಿ ಯಾರಾದ್ರೂ ಮಾತಾಡ್ಸೋಣ, ವೋಟ್ ಮಾಡಿ ಅಂತ ಹೇಳೋಣ. ಜೈ ಗೆಲೆ ಜೈ ಗೆಲೆ ಜೈ ಗೆಲೆ. ನಮ್ಮೂರ್ನಾಗ ನಾವೊಬ್ರೆ ಜಾಣ ಅಂತ ಅಂದೋನು ನಮ್ ಗಿಲ್ಲಿ ಅಣ್ಣ. ಗೆಲೆ 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 ಮಾಡ್ತಾ ಇದೀಯಾ, ಗೆಲೆ 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 ಮಾಡ್ತಾ ಇದೀಯಾ. ಗೆಲೆ ನಮ್ಮೂರ್ನಾಗ ನಾವೊಬ್ರೆ ಜಾಣ ಅಂದೋನು ನಮ್ ಗಿಲ್ಲಿ ಅಣ್ಣ. ಜೈ ಗೆಲೆ ಗೆಲೆ ಗೆಲೆ. ಗೆಲ್ಬೇಕು ಬಡವರ ಮಗನ. ಗೆಲ್ಲೆ ಗೆಲ್ಲೆ ಗೆಲ್ಲೆ. ಗೆಲ್ಬೇಕು ಬಡವರ ಮಗನ. ಸರಳ ವ್ಯಕ್ತಿತ್ವ ಗೆಲ್ಲದು ಗೆಲ್ಲದು. ಗೆಲ್ಲೆ 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 ಗೆಲ್ಲೆ.
ಗೆಲ್ಲೆ 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 ಜೈ ಗೆಲ್ಲೆ. ಆಟೋ ಅಣ್ಣ ಇದ್ದಾನ ನೋಡೋಣ, ಅವ್ನು ವೋಟ್ ಮಾಡಿ ಅಂತ ನಾನು ಹೇಳ್ತೇನೆ. ಅಣ್ಣ ಏನ್ ಮಾಡ್ತಾನೆ ನಾವು ನೋಡೋಣ. ಅಣ್ಣ ಬಿಗ್ ಬಾಸ್ ನೋಡಿದ್ಯಾ? ಅಲ್ಲಿ ಮಾತಾಡಿಸ್ತೀಯಲ್ಲ ನಿಮ್ಮನ್ನ, ಇಲ್ವೇ? ಅಣ್ಣ ನಾನು ಗಿಲ್ಲಿಗೋಸ್ಕರ ಪಾದಯಾತ್ರೆ ಹೊರಟಿದ್ದೀನಿ. ನಮ್ ಗಿಲ್ಲಿಗೆ ವೋಟ್ ಮಾಡಿ ಈ ಸರಿ ಬಿಗ್ ಬಾಸ್ ಅಲ್ಲಿ ಗೆಲ್ಸೋಣ. ಥ್ಯಾಂಕ್ ಯು ಅಣ್ಣ. ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ. ಏನೋ ದೇವಸ್ಥಾನ ಶನಿ ಮಹಾತ್ಮ ಟೆಂಪಲ್ ಇನ್ ಸ್ವಲ್ಪ ದೂರದಲ್ಲಿದೆ. ನಿಜವಾಗ್ಲೂ ಗುರು, ಪಾದಯಾತ್ರೆ ಕೆಲವರು ದೊಡ್ಡ ದೊಡ್ಡ ಊರ್ಗಳಿಗೆ ಮಾಡ್ತಾರೆ. ಹೌದು, ಯಾವ ರೀತಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ನೋಡಿ, ಆ ದೇವಸ್ಥಾನದಿಂದ ಈಗ ಸುಮಾರು ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀವಿ. ಯಾವ ಮಟ್ಟಿಗೆ ಟೈರ್ಡ್ ಆಗುತ್ತೆ ಅಂದ್ರೆ ನಿಜವಾಗ್ಲೂ, ಎಷ್ಟೇ ಎನರ್ಜಿ ಇರ್ಲಿ ನಿಮ್ಗೆ, ಎಷ್ಟೇ ಎನರ್ಜಿ ಇರ್ಲಿ, ಆ ಎನರ್ಜಿ ಎಲ್ಲ ಡ್ರಾಪ್ ಆಗ್ಬಿಡುತ್ತೆ. ಸುಸ್ತಾಗಿ ಸ್ಟಾರ್ಟ್ ಆಗುತ್ತೆ. ಜೈ ಗಿಲ್ಲಿ ಅಕ್ಕ, ಜೈ ಗಿಲ್ಲಿ ನೋಡಿ. ನಮ್ಮ ಅಕ್ಕ ಖುಷಿ ಆಗ್ಬಿಟ್ರು, ಜೈ ಗಿಲ್ಲಿ ಅಂತ ಇದ್ದಾರೆ. ತುಂಬಾ ಖುಷಿ ಆಯ್ತು. ಅಕ್ಕ ಆಕ್ಚುಲಿ ನಿಲ್ತಾರೆ ಅಂತ ಕಾಣಿಸುತ್ತೆ, ಮಾತಾಡ್ಸೋಣ. ಅಕ್ಕ ನಮಸ್ಕಾರ ಅಕ್ಕ. ನೋಡಿ ನಾವು ತುಂಬಾ ಇಷ್ಟ. ಹೌದಾ ಅಕ್ಕ? ನಾನು ಸೂಪರ್ ಅಕ್ಕನ ಜೋಡಿ ಸೂಪರ್ ಅಪ್ಪ. ಹೌದಾ? ಯಾರು ಹೇಳಿ? ಗಿಲ್ಲಿ ಕಾವ್ಯನ, ಗಿಲ್ಲಿ ರಘುನ? ಕಾವ್ಯ ಅವರು. ಸಖತ್ತಾಗಿರುತ್ತೆ ಅವ್ರದ್ದು. ತುಂಬಾ ಫ್ಯಾನ್ ನಾನು, ತುಂಬಾ ಇಷ್ಟ. ನೋಡ್ರ, ಗಿಲ್ಲಿ ಅವರ ಪಕ್ಕ ಅಭಿಮಾನಿ ಸಿಕ್ಬಿಟ್ರ ನಮ್ಗೆ ಇವತ್ತು. ಚೆನ್ನಾಗಿರುತ್ತೆ ಇವ್ರಿದ್ರೇನೆ ಬಿಗ್ ಬಾಸ್ ಹೈಲೈಟ್ ಆಗಿರೋದು. ಅದೇ ಅದಕ್ಕೆ ನಾವು ಅಷ್ಟೇ, ನಾವು ಅವ್ರ ಅಭಿಮಾನಿನೇ. ಪಾದಯಾತ್ರೆ ಮಾಡ್ತಾ ಇದೀವಿ ಇವತ್ತು. ಕಾಳಿಕ ಪರಮೇಶ್ವರಿ ದೇವಸ್ಥಾನದಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿದೀವಿ. ಸರ್ ಗೆಲ್ಬೇಕು. ಇವ್ರೇ ಗೆಲ್ಲೋದು. ಎಸ್ ಅಲ್ವೇ? ನೋಡಿ ನಮ್ಮ ಅಕ್ಕನ ಆ ಒಂದು ಇದ್ ನೋಡಿ, 100% ಗೆಲ್ಲ. ಸೂಪರ್ ಅಪ್ಪ ನಿಜಕ್ಕೂ. ಅವ್ರಿದ್ರೇನೆ, ಅವ್ರಿಗೋಸ್ಕರನೇ ನಾವು ಬಿಗ್ ಬಾಸ್ ನೋಡೋದು ನಿಜಕ್ಕೂ. ಎಸ್, ಇದಕ್ಕಿಂತ ಬೇಕಾ ನಮ್ಗೆ? ನಮ್ಮ ಅಕ್ಕ ನೋಡಿ, ಅದಕ್ಕೆ ನೋಡ್ಬಿಟ್ಟೆ ನನ್ ಗಾಡಿ ಸಾಫ್ ಮಾಡಿದ್ದು. ನೋಡಿದ್ರ ಅಭಿಮಾನ ಅಂದ್ರೆ ಅಕ್ಕಂದ. ಗಿಲ್ಲಿ ಅವರು ಅಂತ ಅಂದ್ಬಿಟ್ಟು ಇದ್ ಮಾಡಿರ್ತಾರೆ. ಚೆನ್ನಾಗಿರುತ್ತೆ ಅವ್ರದ್ದು. ಅಕ್ಕ ಓಟ್ ಹಾಕಿ ಅಕ್ಕ, ನೀವು ಓಟ್ ಹಾಕಿ. ಖಂಡಿತ ಈ ಸತಿ ಗಿಲ್ಲಿ ಗೆಲ್ಸೋಣ ಅಕ್ಕ. ಥ್ಯಾಂಕ್ ಯು ಅಕ್ಕ. ಒಳ್ಳೇದಾಗ್ಲಿ. ಎಸ್, ಇನ್ನು ಸ್ವಲ್ಪ ದೂರದಲ್ಲೇ ನಾವು ದೇವಸ್ಥಾನದ ಹತ್ರ ಬಂದ್ಬಿಟ್ವಿ. ದೇವಸ್ಥಾನ ಇಲ್ಲೇ ಇದೆ. ಆ ದೇವ್ರ ಹತ್ರ ಹೋಗ್ಬಿಟ್ಟು ದೇವರಿಗೆ ಒಂದು ನಮ್ಮ ಕೋರಿಕೆಯನ್ನ ಸಲ್ಲಿಸಿ ಇವತ್ತು ಸಲ್ಲಿಸೋಣ ಇಲ್ಲಿ ಕೋರಿಕೆಯನ್ನ ದೇವಸ್ಥಾನದಲ್ಲಿ. ದೇವಸ್ಥಾನ ಕಾಳಿಕ ಪರಮೇಶ್ವರಿ ದೇವಸ್ಥಾನದಿಂದ ಅವ್ರ ಮನೆಯವರೆಗೂ ಹೋಗೋದೆ. ಆದ್ರೆ ಗಿಲ್ಲಿದ ಅದೇ ಅವ್ರ ಮನೆಯವರೆಗೂ ಹೋಗ್ಬೇಕು. ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ ಅಲ್ವಾ, ಇಲ್ಲೆಲ್ಲವೂ ಕೂಡ ಒಂದು ಪೂಜೆಯನ್ನ ಮಾಡ್ಕೊಂಡು ಅವ್ನ್ ಒಳ್ಳೇದಾಗ್ಲಿ, ಒಬ್ಬ ಸರಳ ವ್ಯಕ್ತಿ ಗೆಲ್ಲಿ ಅಲ್ವಾ. ಬಡವ್ರ ಮಕ್ಳು ಒಂದ್ 50 ಲಕ್ಷ ಬಂದ್ರೆ ಏನಾರು ಆಗುತ್ತೆ. ಗಿಲ್ಲಿ ಒಳ್ಳೆ ಹುಡುಗ. ಥ್ಯಾಂಕ್ ಯು ಅಣ್ಣ. ವೋಟ್ ಮಾಡಿ ಅಣ್ಣ. ಥ್ಯಾಂಕ್ ಯು ವೋಟ್ ಮಾಡಿ ಗೆಲ್ಸಿ. ಜೈ ಗೆಲ್ಲಿ. ದೇವಸ್ಥಾನದ ತೆರವು ಬಂದೇ ಬಿಟ್ಟಿವೆ ಇಲ್ಲಿಗೆ. ಶನಿ ಮಹಾತ್ಮ ಟೆಂಪಲ್ ಆಕ್ಚುಲಿ ಈಗಾಗಲೇ ಟೈಮು 2:30 ಆಗಿದೆ. ಓಪನ್ ಮಾಡಿದಾರೆ ಏನೋ ಗೊತ್ತಿಲ್ಲ ಡೋರು. ಆ ದೇವರಿಗೆ ಒಂದು ಹರಕೆಯನ್ನ ಸಲ್ಲಿಸಿ ಇವತ್ತು ನಮ್ಮ ಪಾದಯಾತ್ರೆಯನ್ನ ಮುಗಿಸೋಣ. ಮತ್ತೆ ನಾಳೆ ಮತ್ತೊಂದು ದೇವಸ್ಥಾನದಲ್ಲಿ ನಮ್ಮ ಪಾದಯಾತ್ರೆಯನ್ನ ಸ್ಟಾರ್ಟ್ ಮಾಡೋಣ. ಶನಿ ಮಹಾತ್ಮ ನಿನ್ನ ಆಶೀರ್ವಾದ ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ. ತುಂಬಾ ಸರಳ ವ್ಯಕ್ತಿತ್ವ ಇರ್ತಕ್ಕಂಥ ನಮ್ಮ ಗಿಲ್ಲಿ ಈ ಸಾರಿ ಗೆಲ್ಲಿ ಬಿಗ್ ಬಾಸ್ ಅಲ್ಲಿ ಗೆದ್ದು ಇಡೀ ಕರ್ನಾಟಕಕ್ಕೆ ಕೀರ್ತಿ ತರಲಿ. ಬಡವರ ಮಗ ಗೆದ್ದು ಬಿಗ್ ಬಾಸ್ ಇಂದ ಅವನ ಜೀವನವನ್ನ ರೂಪಿಸ್ಕೊಳ್ಳಿ. ನಮ್ಮಂತ 106 ಯುವಕರಿಗೆ ಒಂದು ಸ್ಫೂರ್ತಿ ಆಗ್ಲಿ. ನಮ್ಮಂತ ನೊಂದವರಿಗೆ, ಬಡವರಿಗೆ, ಕೈಲಾಗದವರಿಗೆ ಸಹಾಯ ಮಾಡುವಂತ ಒಬ್ಬ ವ್ಯಕ್ತಿಯಾಗಿ ಬೆಳೆಯಲಿ ಗೆಲ್ಲಿ. ಹಾಗೆ ತುಂಬಾ ಜನ ಕರ್ನಾಟಕದಲ್ಲಿ ಆರೋಗ್ಯ ಇಲ್ಲ ಅಥವಾ ಒಂದೊತ್ತು ಊಟಕ್ಕೋಸ್ಕರ ಜನ ತುಂಬಾ ಕಷ್ಟ ಬೀಳ್ತಾ ಇದ್ದಾರೆ. ಅವ್ರೆಲ್ರಿಗೂ ಕೂಡ ಒಳ್ಳೇದನ್ನ ಮಾಡು ತಂದೆ. ಅವ್ರಿಗೆ ಆರೋಗ್ಯವನ್ನ ಕರುಣಿಸು. ಆರೋಗ್ಯ ಇಲ್ಲದೆ ಇರ್ತಕ್ಕಂಥವ್ರಿಗೆ, ಹಾಗೆ ಊಟಕ್ಕೆ ಕಷ್ಟ ಇರ್ತಕ್ಕಂಥವ್ರಿಗೆ ಊಟವನ್ನ ಒದಗಿಸು. ಯಾರ್ಯಾರು ಮಾನಸಿಕ ಗೊಂದಲಗಳಿಂದ, ಚಿಂತೆಗಳಿಂದ ಬಳಲ್ತಾ ಇದ್ದಾರೆ, ದುಃಖ ದುಮ್ಮಾನಗಳಿಂದ, ಅವ್ರೆಲ್ರಿಗೂ ಕೂಡ ಶಾಂತಿಯನ್ನ ಲಭಿಸು. ಶಾಂತಿಯನ್ನ ಕೊಡು ಶನಿ ಮಹಾತ್ಮ. ನಿನ್ನಿಂದ ಇಡೀ ಕರ್ನಾಟಕಕ್ಕೆ ಒಳ್ಳೇದಾಗ್ಲಿ, ನಮ್ಮ ಗಿಲ್ಲಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ನಿನ್ನ ಆಶೀರ್ವಾದ ಬಡವರ ಮಕ್ಕಳ ಮೇಲೆ ಇರ್ಲಿ ತಂದೆ.
ಹಾಗೆ ನಾನು ಕೂಡ ಅಲ್ಲಿಂದ ಇಲ್ಲಿವರೆಗೆ ನಿನ್ನ ಆಶೀರ್ವಾದಕ್ಕೋಸ್ಕರ ಬಂದಿದ್ದೀನಿ, ನಿನ್ನ ಒಳಿತಿಗೋಸ್ಕರ ಬಂದಿದ್ದೀನಿ. ನಾನು ಕೂಡ ಒಬ್ಬ ಆಟೋ ಡ್ರೈವರು, ನನಗೂ ಕೂಡ ನೀನು ಒಳ್ಳಿತನ ಮಾಡು, ನನಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಭವಿಷ್ಯವನ್ನ ನಿರ್ಮಾಣ ಮಾಡ್ಕೊಳ್ಳೋಕೆ, ನೆಮ್ಮದಿಯಿಂದ ಬದುಕೊಳ್ಳೋಕೆ ನನಗೂ ಕೂಡ ಒಂದು ಅವಕಾಶವನ್ನ ಕೊಡು ತಂದೆ ಅಂತ ನಾನು ಶನಿ ಮಹಾತ್ಮ ನಿನ್ನನ್ನು ಕೇಳ್ಕೊತಾ ಇದ್ದೀನಿ ತಂದೆ. ತಂದೆ ಕರುಣಿಸಪ್ಪ, ಬಡವ್ರ ಮಕ್ಕಳಿಗೆ ಒಂದು ಜೀವನ ಕೊಡು ತಂದೆ. ಬಡವ್ರ ಮಕ್ಕಳಿಗೆ ಒಂದು ಜೀವನ ಕೊಡು, ಬಡವ್ರ ಮಕ್ಕಳಿಗೆ ಒಂದು ಬಾಳು ಕೊಡು ತಂದೆ. ಎಸ್, ಇವತ್ತು ನಾನು ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಪಾದಯಾತ್ರೆಯನ್ನ ಸ್ಟಾರ್ಟ್ ಮಾಡಿದ್ವಿ. ಒಂದು ಎನರ್ಜಿ ಇರ್ಲಿ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ, ಜನ ಯಾವ ರೀತಿ ತಗೊಳ್ತಾರೋ ಏನೋ ಅಂತ. ಆದ್ರೆ ಜನ ಎಲ್ಲ ತುಂಬಾ ಅಂದ್ರೆ ಒಂದು ಇದನ್ನ ನೋಡಿ, ಬನಿಯನ್ನ ನೋಡಿ, ಗಿಲ್ಲಿ ರೀತಿನೇ ಬನಿಯನ್ ಹಾಕೊಂಡು ಬಂದಿದ್ದೀನಿ. ಅದು ಒಂದು ತುಂಬಾ ಖುಷಿ ವಿಚಾರ. ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಇದು ಶನಿ ಮಹಾತ್ಮ ಟೆಂಪಲ್. ಇಲ್ಲಿಗೆ ಇವತ್ತಿನ ನಮ್ಮ ಪಾದಯಾತ್ರೆಯನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳೆ ಇನ್ನೊಂದು ದೇವಸ್ಥಾನದಿಂದ ಗೆಲ್ಲಿಯ ಗೆಲುವಿಗಾಗಿ ಪಾದಯಾತ್ರೆನ ಸ್ಟಾರ್ಟ್ ಮಾಡ್ತೀವಿ. ಅದು ಹೊಸತಾಗಿರುತ್ತೆ. ಇನ್ನು ಹಲವಾರು ಬೇರೆ ರೀತಿ ಚೇಂಜಸ್ ಗಳಿರುತ್ತೆ. ಇವತ್ತು ಈ ದೇವರು ನಮ್ಗೆ ಆಶೀರ್ವಾದ ಮಾಡಿದಾನೆ. ಖಂಡಿತವಾಗಿ ಸರಿ ಗಿಲ್ಲಿ ಗೆಲ್ತಾನೆ ಅಂತ ನಂಬ್ತಾ ಈ ಒಂದು ಪಾದಯಾತ್ರೆನ ಮುಗಿಸ್ತಾ ಇದ್ದೀವಿ. ಜೈ ಗಿಲ್ಲಿ.